ಅಲ್ಲಿ ಇಡಬೇಡ್ರಿ ಯಾರನ್ನ ತಗೋತಾರ. ಅಲ್ಲಿನೂ ಇಡಬೇಡ್ರಿ ಯಾರನ್ನ ತಗೋತಾರ. ಅಲ್ಲಿ ಟ್ರೈನ್ ಕಡ್ರಿಗೆ ನಿಲ್ಕದಿಲ್ಲೇನ್ರಿ? ಇಲ್ಲಿ ಕೊಡ್ರಿ. ಇಲ್ಲಿ ನಿಮ್ಗಂತೂ ಏನು ಗೊತ್ತಾಗದೇ ಇಲ್ಲ. ಇಲ್ಲಿ ಕೊಡ್ರಿ. ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದ್ಯವ್ವ ನಿನ ಕಂಡು ನಾನ್ಯಾಕೆ ಕಲಗಿದೆನು. ಏನ್ ಮಾಡಕತ್ತಿದ್ದ ಸಳ? ಚಾ ಮಾಡ್ಲಿಕತ್ತೀನ್ರಿ. ಚಾ ಮಾಡಕತ್ತಿದ್ದ? ಅಬ್ಬ ಯಾವ್ದು ಫೋನ್ ಬರಕತ್ತದಲ್ಲ, ಯಾರಿಕಿ ಲಕ್ಷ್ಮಿ? ನನ್ನ ಫ್ರೆಂಡ್ ರೀ. ಹಲೋ, ಹಾ ಹೇಳಮ್ಮ. ಅಕ್ಕ ಸ್ವಲ್ಪ ಶೇಂಗಾ ಬೇಕಾಗಿತ್ತು ನೋಡಕ್ಕ. ಹಾ ಶೇಂಗಾ ಬೇಕಾಗಿತ್ತನಮ್ಮ, ನೋಡಿ ಹೇಳ್ತೀನಿ, ಸ್ವಲ್ಪ ಲೈನ್ ಮೇಲೆ ಇರಮ್ಮ. ಹಾ ಶೇಂಗಾ ಇದ್ವಲ್ಲ, ಎಲ್ಲೋದು? ನಿನ್ನೆ ತರಿಸಿದ್ನಲ್ಲ. ಆ ಶೇಂಗಾ ಕೇಳಿದ್ರಲ್ರಿ, ಅದಕ್ಕೆ ನಾನೇ ತಗೊಂಡ್ ಬಂದೆ. ಏನನ್ನ ಬೇಕಾದಾಗ ಸಂಕೋಚಲ್ದ ಕೇಳ್ರಿ, ಅವಾಗ ಬಿಡುವಿದ್ದಾಗ ಮನಿ ಕಡೆನೂ ಬರ್ರಿ. ಅಲ್ಲ ಅಷ್ಟು ಜಲ್ದಿ ಶೇಂಗಾ ತೊಗೊಂಡು ಅವ್ರ ಮನೆಗೆ ಹೋಗಿದ್ಯಲ್ಲ, ಬಾ ನಿನ್ಗ ಬಡಿತಾವಳೆ ನನ್ ಹೆಂಡತಿ, ಕೇಳ್ರಪ್ಪ ಈ ಸಂತಿ. ಬಡಿತಾವಳೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಯಾರು ಸರ್ ತಾವು? ನಾವು ಇನ್ಸೂರೆನ್ಸ್ ಕಂಪನಿಯವ್ರು ಸರ್. ಯಾವ್ದಾದ್ರು ಪಾಲಿಸಿ ಮಾಡಿಸಿದ್ರಿ ನೀವು? ಯಾವ್ದು ಮಾಡಿಸಿಲ್ಲ ಸರ್. ನಮಸ್ತೆ ಸರ್, ನಮ್ಮ ಕಂಪನಿಲಿ ಒಳ್ಳೆ ಆಫರ್ ಇದೆ ಸರ್. ಇದು 10 ಲಕ್ಷ ಪಾಲಿಸಿ ಸರ್. ವರ್ಷಕ್ಕೆ 20,000 ರೂಪಾಯಿ ಕಟ್ಟಬೇಕು. ಅದು 20 ವರ್ಷದವರೆಗೆ ಕಟ್ಟಬೇಕು. ಅಂದ್ರೆ ವರ್ಷಕ್ಕೆ 20 ಕಟ್ಟಬೇಕು. 20,000 ಕಟ್ಟಬೇಕು ಸರ್. ಈಗ ಒಂದ್ ವೇಳೆ 20,000 ವರ್ಷಕ್ಕೆ ಕಟ್ತಿರಲ್ಲ, 2 ವರ್ಷ ಕಟ್ಟಿ 3 ವರ್ಷ ಕಟ್ಟಿದ ಮೇಲೆ ಒಂದ್ ವೇಳೆ ಮಧ್ಯದಾಗಿ ಆಕ್ಸಿಡೆಂಟ್ ಆಗಿ ಒಂದ್ ವೇಳೆ ಸತ್ತಿರಪ್ಪ ಅಂತಂದ್ರೆ ನಿಮ್ಗೆ 10 ಲಕ್ಷ ರೂಪಾಯಿ ಅಮೌಂಟ್ ಬರುತ್ತೆ ಸರ್. 10 ಲಕ್ಷ ಬರ್ತದೆ ಸರ್? ಸರಿ ಸರ್, ಹಂಗಾರ ಮಾಡ್ತೀನಿ ಸರ್. ಹೇಳಿ ಸರ್. ಹೆಸರು ಶ್ಯಾಮ್ ಖಾನಾಪುರ ಅಂತೇಳಿ ಸರ್. ಶ್ಯಾಮ್ ಖಾನಾಪುರ. ವಯಸ್ಸು ಸರ್? ವಯಸ್ಸು ಒಂದು 48 ರೀ. 48. ಹಾಂ ಸರ್. ಲ್ಯಾಂಡ್ ಮಾರ್ಕ್ ಎಲ್ಲಿ? ಮಲ್ಲದೇವ್ರ ಗುಡಿ ಸರ್, ಖಾನಾಪುರ ತಾಲೂಕು ದೇವದುರ್ಗ, ಜಿಲ್ಲಾ ರಾಯಚೂರು ಸರ್. ಇಲ್ಲಿ ಒಂದು ಸಿಗ್ನೇಚರ್ ಮಾಡಿಬಿಡಿ ಸರ್. ಸರಿ ಸರ್. ಅಮೌಂಟ್ ಹಾಕ್ತೀರಾ ಸರ್? ಸರ್ ಸರ್ ಇದ್ರಾಗ ಫೋನ್ ಪೇ ಮಾಡಿಬಿಡ್ತೀನಿ ಸರ್. ಮಾಡಿ ಸರ್. ನಿಮ್ಮ ನಂಬರ್ ಹೇಳ್ರಿ ಸರ್. ಹಾಂ ಮಾಡಿ ನೋಡಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಬಂದ ನೋಡಿ ಸರ್, ನಾವಿಲ್ಲಿ ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಯಾವಸ್ ಐತಿ? ಯಾಕಪ್ಪ ಪಕ್ಕ ದೋಸ್ತರಾಗಿ ದೂರ ಕೂತಾರಲ್ಲ? ಯಾಕೆ ಅಲ್ಲಪ್ಪ, ಯಾಕೆ ಸಿಟ್ಟಾಗಿ ಕುಂತಿರಲ್ಲ? ಹೆಂಗ್ ಕುಂತಿರಿ ಇಬ್ರು? ನಾವ್ ಮಾತಾಡಂಗಿಲ್ಲ. ಮಾತಾಡ್ರು. ನಾನು ಮಾತಾಡೋದಲ್ಲ, ಬೇಕಿದ್ರೆ ಅವನೇ ಮಾತಾಡ ಅಂತ ಹೇಳು. ದೋಸ್ತರ ಅಂದ ಮಗ ಒಂದ್ ಮಾತು ಬರ್ತದ ಓದ್ತದ, ಅದನ್ನ ಯಾಕೆ ಮನಸ್ಸಿಗೆ ಇಟ್ಕೊಂಡ್ರಿ ನೀವು? ತಮ್ಮಂದ್ರ ಆಸ್ತಿ ನೋಡ್ಲಾರ್ದ ಪ್ರೀತಿಸೋ ಜೀವ ಅಂದ್ರ ದೋಸ್ತ ಒಬ್ಬನೇ. ನಮಗ್ ಏನಾರ ಆದ್ರ ಮೊದಲು ಓಡೆ ಬರೋನು ದೋಸ್ತಾನೆ, ಆಮ್ಯಾಗ ಬರ್ತಾರಪ್ಪ ಎಲ್ಲಾರು ಬ್ರೆಡ್ ಬಿಸ್ಕಟ್ ಹಿಡ್ಕೊಂಡು ತಿನ್ನಪ್ಪ ಅಂತ. ನಿಮ್ಮಿಬ್ಬರು ಸ್ನೇಹ ನೋಡಿ ಸಹಿಸಲಾರ್ದ ಜಗಳ ಮಂದಿ ಬಾಳ ಇರ್ತಾರ. ಅವ್ರ ಮಾತು ಕೇಳಬಾರ್ರು, ಅರ್ಥ ಮಾಡ್ಕೇರಿ ಸ್ವಲ್ಪ. ತಪ್ಪು ಮಾಡಿಬಿಟ್ಟೆ ದೋಸ್ತ, ತಪ್ಪು ಮಾಡಿಬಿಟ್ಟೆ. ನನ್ನ ಕ್ಷಮಿಸಿಬಿಡು ದೋಸ್ತ, ನನ್ನ ಕ್ಷಮಿಸಿಬಿಡು. ಇವ್ರ ಮಾತು ಕೇಳಿ ನಾನು ನಿನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ ದೋಸ್ತ, ನಾನು ನಿನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ. ಏನೋ ನನ್ನ ಕುಚಿಕು ಕಂಡ ಕುಚಿಕು. ಏನ್ ಯಜಮಾನ, 3-4 ದಿನ ಆಯ್ತು ಮನೆಯಾಗ ನೋಡಕತ್ತೀನಿ. ಮನೆಗೆ ಹಾಕಿದ್ ಬೀಗ ಹಾಕಿದಂಗ ಅದ. ಎಕಡೆ ಹೋದ್ರಪ್ಪ? ಹೆಂಡ್ರು ಮಕ್ಕಳು ಸುಸ್ತರು ಇಲ್ಲಿ ಆರಲ್ಲಪ್ಪ ನನ್ನ ಮಕ್ಕಳು. ಏನ್ ಹೇಳಕತ್ತಿದ್ದಿ ಯಜಮಾನ? ಮಕ್ಕಳು ಶಾಣ್ಯರ ಆಗಲ್ಲ ಅಂತ ದೊಡ್ಡ ದೊಡ್ಡ ಕಾಲೇಜ್ನಾಗ ಹಚ್ಚಿ ಓದಿಸಿ, ಅವ್ರು ಕೇಳಿದ ಕಡೆ ಕೆಲಸನೂ ಕೊಡ್ಸಿದೆ. ದೈವಕ್ಕ ಅವರು ಈಗ ಫಾರಿನ್ಯಾಗ ನೌಕರಿ ಮಾಡಕತ್ತ. ನನಗ್ ಹೇಳಾರ್ದಂಗ ಮದುವೆನೂ ಆಗಿಬಿಟ್ಟಾರಂತ.
ಏನೋ ಅವಾಗ ವರ್ಷಕ್ಕೊಂದ್ಸಲ ಬಂದೋಗ್ತಿದ್ರು. ಈಗ 8-10 ವರ್ಷ ಆಯ್ತು, ನನ್ನನ್ನೇ ಮರ್ತು ಬಿಟ್ರಪ್ಪ. ಯಾರು ಇಲ್ಲ. ಈಗ ಇವ್ರೇ ನನ್ನ ಮಕ್ಕಳು ಕಂದ, ಇವ್ರೇ ನನ್ನ ಮಕ್ಕಳು. ನೋಡ ಯಜಮಾನ, ಮಕ್ಕಳು ಶಾಣ್ಯರಾಗ್ಲಿ ಅಂತ ಕಷ್ಟಪಟ್ಟು ಓದಿಸಿ ನೌಕರಿನೂ ಸೇರಿಸಿದಿ. ಈಗ ನೌಕರಿ ಸಿಕ್ಕ ಮೇಲೆ ತಮ್ಮ ಸುಖಕ್ಕೋಸ್ಕರ ಬಡದಾಡಕತ್ತಾರ ಹೊರತಾಗಿ ಎತ್ತ ತಂದೆ ತಾಯಿನ ದೂರ ಮಾಡಿಬಿಟ್ರು ನೋಡು. ಇಂಥ ಮಕ್ಕಳು ಈ ಸಮಾಜದಲ್ಲಿ ಇದ್ರಷ್ಟು ಬಿಟ್ರಷ್ಟು. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಉಪಕಾರವ ಮಾಡಲಾರ, ಬದುಕಿದರೆ ಸೈರಿಸಲಾರ.